ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೇನೆ. ನೋಡಿ, ಏನು ಒಂದೊಂದು ವಿಷಯನೂ ಸೀರಿಯಸ್ ಇಶ್ಯೂ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನೋಡಿ, ಈಗ ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಬದಲಾವಣೆ ಸಂಬಂಧ ಕೋರ್ಟ್ ತೀರ್ಮಾನದಂತೆ ಇದೇ ಭಾನುವಾರ ಸಂಘದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಗೆ ಒಂದು ವೇದಿಕೆ ಸಿದ್ಧ ಆಗಿದೆ. ಅದೇ ನಿಟ್ಟಿನಲ್ಲಿ ಎರಡು ಬಣ ಆಗಿದೆ ಈಗ ಒಕ್ಕಲಿಗರ ಸಂಘದಲ್ಲಿ. ಈಗ ಆಡಳಿತಾರೂಢ CN ಬಾಲಕೃಷ್ಣ ಅವರ ತಂಡ ಹಾಗೂ ಕೆಂಚಪ್ಪ ಗೌಡರು ಹಾಗೂ ಕೋನಪ್ಪ ರೆಡ್ಡಿಯವರ ಒಂದು ತಂಡ. ನೋಡಿ, ಈಗ ಏನಾಗಿದೆ ಅಂದರೆ, ಕೋನಪ್ಪ ರೆಡ್ಡಿ ಅವರ ತಂಡ ಇದೇ ಬಾಲಕೃಷ್ಣ ಅವರು ಅಧ್ಯಕ್ಷರಾಗಲಿಕ್ಕೆ ಅವರ ಜೊತೆ ಇದ್ದರು. ಏನು CN ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಕೋನಪ್ಪ ರೆಡ್ಡಿ ಅವರಿಗೆ ಅಗೌರವ ಕೊಟ್ಟು ಅವರ ಸಲಹೆಯನ್ನು ಧಿಕ್ಕಾರ ಮಾಡಿ, ಏನು ಯೋಗ್ಯತೆ ಇಲ್ಲದ ನಿರ್ದೇಶಕರುಗಳಿಗೆ ಪದಾಧಿಕಾರಿಗಳ ಸ್ಥಾನ ಕೊಡ ನಿರ್ಣಯದ ವಿರುದ್ಧ ಕೋನಪ್ಪ ರೆಡ್ಡಿ ಅವರು ದನಿ ಎತ್ತಿದಾಗ ಅವ್ರನ್ನ ಮಟ್ಟ ಹಾಕಲಿಕ್ಕೆ ಒಂದು ಅಪವಾದ ಅವ್ರ ಮೇಲೆ ಆಪಾದನೆ ಮಾಡಿ, ಸುಳ್ಳು ಆಪಾದನೆ, ಏನು ಡಾಕ್ಟ್ರುಗಳಿಗೆ, ಡೆಂಟಲ್ ಕಾಲೇಜ್ ಡಾಕ್ಟ್ರಿಗೆ ಹೆಚ್ಚಿನ ಸಂಬಳ ಕೊಟ್ಟಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟು ಅವ್ರನ್ನ ಅನರ್ಹ ಮಾಡಿದರು. ಅವರು ಸೆಕ್ರೆಟರಿ ಆಗಿದ್ದಾಗ ಆ ಕೆಲಸ ಆಗಿದೆ. ಅಧ್ಯಕ್ಷರು ಅದರಲ್ಲಿ ಸಿಗ್ನೇಚರ್ ಮಾಡ್ದಲೆ, ಖಜಾಂಚಿ ಸಿಗ್ನೇಚರ್ ಮಾಡ್ದಲೆ ಕೆಲಸ ಆಗಿರಲ್ಲ. ಇದೆಲ್ಲ ಒಂದು ದ್ವೇಷದ ಒಂದು ಇದು ಮಟ್ಟ ಹಾಕಲಿಕ್ಕೆ ಮಾಡೋ ಕೆಲಸ ಇದು. CN ಬಾಲಕೃಷ್ಣ ಅವ್ರ ತಂಡ ಮೊದಲಿಂದನೂ ಅವರ ಅಧಿಪತ್ಯ ಇಲ್ಲಿ ಸಂಘದಲ್ಲಿ ದೇವೇಗೌಡರು ಫ್ಯಾಮಿಲಿ JDS ಪಕ್ಷದ ಒಂದು ಓಲ್ಡ್ ಇಲ್ಲಿ ಇಟ್ಕೊಳ್ಳಲಿಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ದಾರೆ. ಅಧಿಕಾರ ಬಿಟ್ಕೊಡೋಕ್ಕೂ ರೆಡಿ, ಅವರು ಅಧಿಕಾರ ಹಿಡಿಯೋಕ್ಕೂ ರೆಡಿ, ದುಡ್ಡು ಹೊಡೆಯೋಕ್ಕೂ ರೆಡಿ, ಬೆದರಿಕೆ ಹಾಕೋಕ್ಕೂ ರೆಡಿ, ಕಿಡ್ನ್ಯಾಪ್ ಮಾಡೋಕ್ಕೂ ರೆಡಿ, ಹೈಜಾಕ್ ಮಾಡೋಕ್ಕೂ ರೆಡಿ ಅನ್ನೋ ಒಂದು ತಂತ್ರದಲ್ಲಿ ಅವ್ರಿಗೆ ಆಸೆ ಹುಟ್ಟಿಸಿ, ಒಂದಷ್ಟು ಜನಕ್ಕೆ MLA ಮಾಡ್ತೀನಿ ಅನ್ನೋ ಉದ್ದೇಶ ಆಸೆ ಹುಟ್ಟಿಸಿ, ಯಾವುದಾದ್ರು ಅಧಿಕಾರಗಳು ಕೊಡ್ತೀವಿ ಅನ್ನೋ ಒಂದು ಆಸೆ ಹುಟ್ಟಿಸಿ, ನಾವೇ ಕರ್ನಾಟಕದಲ್ಲಿ ಅಧಿಕಾರ ಹಿಡಿತೀವಿ ಅನ್ನೋ ಒಂದು ಭ್ರಮೆನ ಅವರಲ್ಲಿ ಮೂಡಿಸಿ ಅವ್ರನ್ನ ಸೆಳೀಲಿಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಿದ್ರು. ಇದು ಮೂಲ ಉದ್ದೇಶ ಏನಂದರೆ, ಒಕ್ಕಲಿಗರ ಸಂಘದಲ್ಲಿ ಬೆನಿಫಿಟ್ ತಗೊಳೋದು, ಅವ್ರಿಗೆ ಬೇಕಾದವ್ರಿಗೆ ಕೆಲಸ ಕೊಡಿಸೋದು, ಅವ್ರ ಫಾಲೋಯರ್ಗಳಿಗೆ ಅಲ್ಲಿ ಎಷ್ಟು ದುಡ್ಡು ಮಾಡೋಕ್ಕಾಗುತ್ತೆ ಅಷ್ಟು ದುಡ್ಡು ಮಾಡೋದು, ಮೆಡಿಕಲ್ ಸೀಟ್ಗಳ್ನ ಅವ್ರ್ಯಾರಿಗೆ ಬೇಕೋ ಅವರಿಗೆ ಕೊಟ್ಕೊಳ್ಳೋದು. ಮೊದಲೆಲ್ಲ ಅವ್ರಿಗೆ ಬೇಕಾದವ್ರಿಗೆ ಕೊಟ್ಕೊಂತಿದ್ರು. ಇವಾಗ ನೀಟ್ ಬಂದಿರೋದ್ರಿಂದ ಒಂದಷ್ಟು ಅವ್ರದ್ದು ಇದು ಕಡಿಮೆ ಆಗಿದೆ. ಮೊದಲೆಲ್ಲ ಅವ್ರಿಗೆ ಬೇಕಾದವ್ರಿಗೆಲ್ಲ ಕೊಟ್ಕೊಂಡಿದ್ದಾರೆ. ಅವ್ರ ರಾಜಕಾರಣಿಗಳಿಗೆಲ್ಲ ಫ್ರೀಯಾಗಿ ಕೊಟ್ಬಿಟ್ಟು ಈಗೆಲ್ಲ ಅವ್ರ ಕಡೆಯವರೆಲ್ಲ ಡಾಕ್ಟ್ರುಗಳಾಗಿದ್ದಾರೆ. ಕಿಮ್ಸಲ್ಲಿ ಡಾಕ್ಟ್ರುಗಳಾಗಿ ಎಲ್ಲೆಲ್ಲ ಹೋಗಿ ಇದು ಮಾಡ್ತಿದ್ದಾರೆ. ಏನೂ ಬರ್ದವ್ರು ಯಾರು ಜಸ್ಟ್ ಪಾಸ್ ಆಗಿರೋರಿಗೆಲ್ಲ ಕೊಟ್ಟು ಅವರು ಡಾಕ್ಟ್ರುಗಳು ಮಾಡಿ ಕಳಿಸಿದ್ದಾರೆ ಫ್ರೀಯಾಗಿ. ಇದನ್ನು ಯಾರೂ ಕೇಳಿಲ್ಲ. ಈ ಲೆಕ್ಕ ಕೇಳ್ತಾರೆ ಅನ್ನೋ ಉದ್ದೇಶನೇ ಈಗ ಏನಾಗಿದೆ ಅಂದರೆ, 2017ರಿಂದ ಜನರಲ್ ಬಾಡಿ ಮೀಟಿಂಗೇ ಮಾಡ್ತಿಲ್ಲ. ಜನರಲ್ ಬಾಡಿ ಮೀಟಿಂಗ್ ಮಾಡೋದು, ಅಲ್ಲ ಒಂದಷ್ಟು ಜನನ ಕೂಡಿಸ್ಬಿಟ್ಟು ಕರ್ಕೊಂಬರೋದು, ಕೂಗಾಡಿಸ್ಬಿಡೋದು, ಇವ್ರ ಕೆಲಸ ಮುಗಿಸ್ಬಿಟ್ಟು ಮಾಡಿದ್ದೀವಿ ಅಂತ ಒಂಚೂರು ಮಟನ್ ಊಟ ಹಾಕ್ಬಿಟ್ಟು ಕಳಿಸ್ಬಿಡೋದು. ಒಂಚೂರು ಲೀಡ್ರುಗಳು ಯಾರು ಇದ್ದರೆ, ಒಂಚೂರು ಜೋರಾಗಿ ಮಾತಾಡೋರಿದ್ದರೆ ಮೇಲೆ ಕರ್ಕೊಂಡೋಗಿ ಅವ್ರಿಗೆ ಎಣ್ಣೆ ಗಿಣ್ಣೆ ಓಡಿಸ್ಬಿಟ್ರೆ ಮುಗಿದೋಯ್ತು ಕೆಲಸ. ಇಂಥ ಚಂಡಾಲ್ ಕೆಲಸ ಮಾಡಿ ಇದುವರೆಗೂ ಒಕ್ಕಲಿಗರ ಸಂಘ
KR ರೋಡ್ ಬಿಟ್ಟು ಹೊರಗಡೆ ಹೋಗಿಲ್ಲ ಅನ್ನೋ ಒಂದು ಅಪಾದನೆ ಇದೆ. ಏನೋ ಅಪ್ಪಾಜಿಗೌಡರು ಅಧ್ಯಕ್ಷರಾಗಿದ್ದಾಗ ಒಂದಷ್ಟು ಹೊರಗಡೆ ಹಾಸ್ಟ್ಲು ಮಾಡಿದ್ದು ಬಿಟ್ಟರೆ ಒಂದು 8 ಜಿಲ್ಲೆನಲ್ಲಿ ಇನ್ನೇನೂ ಮಾಡಿಲ್ಲ ಇವರು. ಈಗ ಒಂದು ಮಹತ್ವವಾದ ವಿಷಯ, ಸಜ್ಜೆಪಾಳ್ಯದ ಜಾಗನ ಏನು ಉಳಿಸ್ಲಿಕ್ಕೆ ಕೋನಪ್ರೆಡ್ಡಿ ಅವರು ಕೈ ಹಾಕಿದ್ರು, ಅದಕ್ಕೆ ವಿರುದ್ಧವಾಗಿ ಈಗ ಇವರು ಅವ್ರ ಮೇಲೆ ಸೇಡ್ ತೀರಿಸ್ಕೊಂಡು ಅವ್ರ ಮಟ್ಟ ಹಾಕೋಕ್ಕೆ ಹೊರಟಿದ್ದಾರೆ ನೋಡಿ. ಅದಕ್ಕೆ ಉದಾಹರಣೆಯಾಗಿ ಇದಕ್ಕೆಲ್ಲ ಸಜ್ಜೆಪಳ್ಳಿ ಜಾಗ ಎಲ್ಲ ಕಬಳಿಸ್ಲಿಕ್ಕೆ ನಿಂತಿರೋ ಜವರಾಯಿಗೌಡ JDS MLC ಈಗ ಎಲ್ಲ ಏನು ಅವಿಶ್ವಾಸ ನಿರ್ಣಯ ಮಂಡಿಸ್ತಾ ಇದ್ದಾರೋ ಬಾಲಕೃಷ್ಣ ಅಂಡ್ ಟೀಮ್ ವಿರುದ್ಧ, ಅವ್ರ 15 ಜನನೂ ಈಗ ನೋಡಿ ಕುಮಾರಸ್ವಾಮಿ ಹಿಂದೆ ನಿಂತಿದ್ದಾರೆ. ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಇವ್ರಿಗೇನು ಕೆಲಸ? ಇದರ ಅರ್ಥ ಏನಂದರೆ ಇವರೆಲ್ಲ ಅವರ ಅಡಿಯಾಳುಗಳಾಗಿದ್ದಾರೆ. ಅವರು ಹೇಳ್ದಂಗೆ ಅವ್ರ ತಾಳಕ್ಕೆ ತಕ್ಕಂಗೆ ಕುಣಿಲಿಕ್ಕೆ ಅವ್ರು ಕೊಟ್ಟಷ್ಟು ಅಷ್ಟೋ ಇಷ್ಟೋ ಭಿಕ್ಷೆನ ಹಾಕ್ಕೊಂಡು ಸಜ್ಜೆಪಳ್ಳಿದು ಯಾರು ಫಲಾನುಭವಿಗಳಿದ್ದಾರೋ ಕಳ್ಳರು ಆ ಜಾಗನ ಒಡ್ಕೊಳಕ್ಕೆ 4,000ದಿಂದ 5,000ದಿಂದ 10,000 ಕೋಟಿ ಆಸ್ತಿನ ಏನು ಒಡ್ಕೊಳಕ್ಕೆ ಸಂಘದಿಂದ ಪ್ಲ್ಯಾನ್ ಮಾಡಿದಾರೋ ಅವ್ರ ಹತ್ರ ಭಿಕ್ಷೆ ಬೇಡ್ಕೊಂಡು ಅವ್ರ ಪರವಾಗಿ ನಿಂತಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿಯವರು ಹಾಗೂ ಅವ್ರ ತಂದೆಯಾದ ದೇವೇಗೌಡರು ಮುಂಚೂಣಿ ನಾಯಕತ್ವ ವಹಿಸಿದ್ದಾರೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜವರಾಯಿಗೌಡ ಇವ್ರ ಶಿಷ್ಯನ ಬಿಟ್ಟು ಸಿಗಾಕೊಂಡ್ರೆ ನೀನು ಸಿಗಾಕೋ, ಬಂದರೆ ನಮಗೆ ಬರಲಿ ಅನ್ನೋ ಗಿರಾಕಿಗಳು ಇವರು. ಮುಂದಿನ ದಿನದಲ್ಲಿ ನಾನು ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡ್ತೀನಿ. ಬೇಕು ಅಂದರೆ ಅವ್ರೇನೋ ಕೇಳಿದ್ರೆ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಹಂಗಾಗಿ ಈ ಡೈರೆಕ್ಟ್ರುಗಳು ಕುಮಾರಸ್ವಾಮಿ ಚೇಲಗಳ ಥರ ಕೆಲಸ ಮಾಡ್ತಿದ್ದಾರೆ. ಇವ್ರೇನು ಆಟ ಕಟ್ಟಿದಾರೋ ಇದು ಒಕ್ಕಲಿಗರ ಹತ್ರ ನಡೆಯಲ್ಲ. ಹಂಗಾಗಿ ಒಕ್ಕಲಿಗರಿಗೆ ನಾನು ಇದನ್ನು ತಿಳಿಸ್ತಾ ಇದ್ದೀನಿ, ಬೇರೆ ಜನರಿಗೂ ಇದು ತಿಳಿಸ್ತಾ ಇದ್ದೀನಿ. ಇವರು ಎಂಥ ಚಂಡಾಲರಿದ್ದಾರೆ ಅಂತ. ಸಂಘಕ್ಕೆ ರಂಗಮ್ಮನವರು ದಾನ ಮಾಡಿದ್ದ 97 ಎಕರೆನೇ ನುಂಗಕ್ಕೆ ಹೊರಟಿರೋರು ಇನ್ನೇನು ಏಸ್ತಾರೆ ಹೇಳಿ. ಹಂಗಾಗಿ ಈ ಡೈರೆಕ್ಟ್ರುಗಳಿಗೆ ಫಸ್ಟು ಜನಾಂಗ ಚೀಮಾರಿ ಹಾಕಬೇಕು. ಕಲೆಕ್ಷನ್ ಗಿರಾಕಿಗಳಿಗೆ ಇವ್ರ ಉದ್ದೇಶ ದುಡ್ಡು ಮಾಡಬೇಕು ಅನ್ನೋದೇ ಹೊರತು ಸಂಘದ ಆಸ್ತಿ ಉಳಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ಉದ್ದೇಶ ಇದ್ದಿದ್ರೆ ಅವರು ಕೋನಪ್ರೆಡ್ಡಿ ಅವ್ರ ಜೊತೆ ನಿಂತ್ಕೊಂತಿದ್ರು. ಮುಂದಿನ ದಿನದಲ್ಲಿ ಈಗ ಕೋನಪ್ರೆಡ್ಡಿ ಅವರ ತಂಡ ವಿಶ್ವಾಸ ಮತ ಏನು ಅವಿಶ್ವಾಸ ನಿರ್ಣಯ ಮಂಡಿಸಿದಾರೋ ಅದು 20-15 ಬಲಾಬಲದಲ್ಲಿದೆ. 20 ಕೋನಪ್ರೆಡ್ಡಿ ಆ್ಯಂಡ್ ಕೆಂಚಪ್ಪಗೌಡರ ತಂಡ, 15 CN ಬಾಲಕೃಷ್ಣ ಅವರ ತಂಡ ಇರೋದ್ರಿಂದ ಸಿಂಪಲ್ ಮೆಜಾರಿಟಿ ಸಾಕಾಗುತ್ತೆ ಅಧಿಕಾರ ಹಿಡಿಯಲಿಕ್ಕೆ. ಈಗ CN ಬಾಲಕೃಷ್ಣ ಅವರ ತಂಡ ಇನ್ನೊಂದು ಕಿರಿಕ್ ಮಾಡ್ತಾ ಇದೆ. 3ನೇ 2 ಭಾಗ ಬೈಲಾ ಪ್ರಕಾರ ಅಧಿಕಾರ ಹಿಡಿಯಲಿಕ್ಕೆ ಬೇಕು, ಅದು ಅವರಲ್ಲಿಲ್ಲ. ಅವಿಶ್ವಾಸ ಮಂಡನೆ ಮಂಡಿಸಲಿಕ್ಕೆ ನಮ್ಮ ಮೇಲೆ ಗುರುತರ ಆಪಾದನೆಗಳು ಬಂದಿಲ್ಲ ಯಾವುದೂ ಅಂತ ಅವರು ವಾದ ಮಾಡ್ತಿದ್ದಾರೆ. ಅದನ್ನು ಕೋರ್ಟ್ ಮುಂದೆ ಮತ್ತೆ ಹೋಗಿದ್ದಾರೆ. ಇವರು ಅಧಿಕಾರ ಹಿಡಿಯುವಾಗ ಇದೇ ಸಿಂಪಲ್ ಮೆಜಾರಿಟಿನಲ್ಲೇ ಅಧಿಕಾರ ಹಿಡಿದಿದ್ದಾರೆ. ಆದರೆ ಈಗ ಇವರು ಏನೇನು ಮಾಡಿದ್ದಾರೆ ಅಕ್ರಮಗಳು ಇವೆಲ್ಲ ಜನದ ಮುಂದೆ ಇಟ್ಬಿಡ್ತಾರೆ. ಕೋನಪ್ರೆಡ್ಡಿ ಆ್ಯಂಡ್ ತಂಡ ಪ್ರಾಮಾಣಿಕವಾಗಿದ್ದಾರೆ. ಅವ್ರಿಗೆ ಯಾವುದೇ ಯಾರಿಗೂ ಈಲ್ಡಾಗ ಅವಶ್ಯಕತೆ ಇಲ್ಲ. ಅವರು ಒಂದಷ್ಟು ಜನಾಂಗದ ಪರವಾಗಿದ್ದಾರೆ ಅನ್ನೋದು ನೋಡ್ಕೊಂಡು ಈಗ
ಅಧಿಕಾರನ ಬಿಟ್ಟುಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಒದ್ದಾಡ್ತಿದ್ದಾರೆ. ಕೋರ್ಟ್ ಮುಂದೆ ಹೋದಾಗ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ನೋಡೋಣ. ಸಿಂಪಲ್ ಮೆಜಾರಿಟಿ ಇರೋದ್ರಿಂದ ಸಿಂಪಲ್ ಮೆಜಾರಿಟಿ ಬಂದವರು ಅಧಿಕಾರ ಮಾಡ್ಬೋದು. ಏನು ಅರ್ಧಕ್ಕಿಂತ ಹೆಚ್ಚಿಗೆ ನಿರ್ದೇಶಕರಿಗೆ ಈ ಮಂಡಳಿ ಮೇಲೆ ವಿಶ್ವಾಸ ಇಲ್ಲ ಅಂದರೆ ಅವಿಶ್ವಾಸ ಮಂಡಿಸ್ಬೋದು. ಅಧಿಕಾರ ಬದಲಾವಣೆ ಆಗಬೇಕು, ಬದಲಾವಣೆ ಮಾಡ್ಬೋದು ಅಂತ ಎಷ್ಟು ಬೇಜಾನು ಕೋರ್ಟ್ ಕೇಸ್ಗಳಲ್ಲಿ ಅದು ಸಾಬೀತಾಗಿದೆ. ಇದನ್ನೆಲ್ಲ ಏನು ಸಹಕಾರ ಸಂಘದಿಂದ ಬಂದಿದ್ರೋ ಚುನಾವಣೆ ನಡೆಸಲಿಕ್ಕೆ ಅದು ಒಂದು ಅವಿಶ್ವಾಸ ಮಂಡನೆ ನಿರ್ಣಯ ಕಾರ್ಯಕ್ರಮನ ಕೋರ್ಟಿಗೆ ತಿಳಿಸ್ಲಿಕ್ಕೆ ಏನು ನಡೆಯುತ್ತೆ, ಯಾರಿಗೆ ವಿಶ್ವಾಸ ಇದೆ, ಎಷ್ಟು ಜನ ಅವಿಶ್ವಾಸ ಮಂಡಿಸ್ತಿದ್ದಾರೆ, ಏನೇನು ಚರ್ಚೆಗಳಾಗ್ತಿದೆ, ಪರ ವಿರೋಧ ಏನೇನಾಗಿದೆ, ಏನೇನು ಆಪಾದನೆಗಳು ಮಾಡ್ತಿದ್ದಾರೆ, ಇದೆಲ್ಲ ರೆಕಾರ್ಡ್ ಮಾಡಿ ಮಾನ್ಯ ಘನ ನ್ಯಾಯಾಲಯದ ಮುಂದೆ ಇವತ್ತು ನಾಳೆಯಲ್ಲಿ ಇಡೋರಿದ್ದಾರೆ. ಇಟ್ಟ ನಂತರ ಕೋರ್ಟ್ ತೀರ್ಮಾನ ಏನು ಬರುತ್ತೆ ಅದನ್ನು ನೋಡಿಕೊಂಡು ಸಂಘದ ಹಿತದೃಷ್ಟಿಯಿಂದ ಕೋನಪ್ಪರೆಡ್ಡಿ ಅವರು ಮತ್ತು ಕೆಂಚಪ್ಪಗೌಡರ ತಂಡ ಅಧಿಕಾರ ಹಿಡಿದ್ರೆ ಸಂಘದ ಬೆಳವಣಿಗೆ ತುಂಬ ಉತ್ತಮವಾಗಿ ಆಗೋದನ್ನ ಎಲ್ಲ ಒಕ್ಕಲಿಗರು ನೋಡುವ ಒಂದು ಅವಕಾಶ ಸಿಗುತ್ತೆ. ಇಷ್ಟು ಹೇಳ್ತಾ ಸಂಘ ಪ್ರತಿಯೊಂದು ತಾಲೂಕಿಗೂ ಪ್ರತಿಯೊಂದು ಹಳ್ಳಿಗೂ ತಲುಪ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು, ಸಂಘದ ಹಿರಿಯರು ಹಳ್ಳಿನಲ್ಲಿ ಏನಿದ್ದಾರೋ ಇವ್ರನ್ನೆಲ್ಲ ಸೇರಿಸಿ ಒಂದು ಸಂಘಟನೆ ಮಾಡಿ ಒಕ್ಕಲಿಗರ ಸಂಘ ಹಳ್ಳಿಗೂ ತಲುಪುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇದಕ್ಕೆ ಕೆಂಚಪ್ಪಗೌಡರು ಹಾಗೂ ಕೋನಪ್ಪರೆಡ್ಡಿ ಅವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಈ ಕೆಲಸ ಆದರೆ ಒಕ್ಕಲಿಗರ ಒಂದು ಯಶಸ್ಸು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಉದ್ಯೋಗಕ್ಕಾಗಲಿ ಅನುಕೂಲ ಆಗುತ್ತೆ. ಈ ಏನು ರಾಜಕಾರಣಿಗಳು ಸಂಘದ ಜಾಗನೇ ಒಡ್ಕೊಳ್ಳೋಕ್ಕೆ ಏನು ಪ್ರಯತ್ನ ಪಡ್ತಿದ್ದಾರೋ, ಅವ್ರ ಚೇಲಾಗಳನ್ನ ಇಲ್ಲಿ ಬೆಳೆಸ್ಕೊಳ್ಳೋಕ್ಕೆ ಏನು ಪ್ರಯತ್ನ ಪಡ್ತಿದ್ದಾರೋ, ಅವ್ರ ಚೇಲಾಗಳು ಮಕ್ಕಳಿಗೆ ಮಾತ್ರ ಈ ಸಂಘ ಅಂತ ಮಾಡಿದಾರೋ, ಇವರೆಲ್ಲ ಯಾರೂ ನೇರವಾಗಿ ನ್ಯಾಯಯುತವಾಗಿ ಗೆದ್ದು ಬಂದಿಲ್ಲ. ಈ CN ಬಾಲಕೃಷ್ಣನೇ ನೀವು ಹಾಸನದಲ್ಲಿ ಕೇಳಿ ನೋಡಿ, 800 ರೂಪಾಯಿ ಒಂದು ಓಟಿಗೆ ಕೊಟ್ಟು ಗೆದ್ದು ಬಂದಿರೋದು. ಯಾಕೆಂದರೆ ನಾನು ಈ ಹೇಳಿಕೆ ಕೊಡೋಕ್ಕೆ ನಾನು ಯಾವುದೇ ಹಿಂದೆ ಮುಂದೆ ನೋಡೋಲ್ಲ. ಅವ್ರು ಕೇಸ್ ಹಾಕ್ಬೋದು, ನನ್ನ ಮೇಲೆ ತೊಂದರೆ ಇಲ್ಲ. ಎಲ್ಲ ಡೈರೆಕ್ಟ್ರುಗಳು ಹೆಚ್ಚು ಕಡಿಮೆ ದುಡ್ಡು ಕೊಟ್ಟೆ ಗೆದ್ದು ಬಂದಿರೋದು. ಆದರೆ ಅದನ್ನು ದುಡ್ಡು ಮಾಡಲಿಕ್ಕೆ ಬರಬಾರ್ದು. ಇಲ್ಲಿ ದುಡ್ಡು ಕೊಟ್ಟಿರೋದು ಓಕೆ, ಬಿಡೋಣ, ತೊಂದರೆ ಇಲ್ಲ, ನನ್ನ ಹತ್ರ ಇತ್ತು, ದುಡ್ಡು ಕೊಟ್ಟಿದ್ಯಾ. ಆದರೆ ಒಕ್ಕಲಿಗರನ್ನ ಕೊಂಡ್ಕೊಂಡು ಇಲ್ಲಿ ಬಂದು ಲೂಟಿ ಮಾಡೋದು ಅದು ಯಾರು ಒಪ್ಪ ಮಾತಲ್ಲ. ನೀನು ದಾನ ಮಾಡಿದ್ದೀಯಾ ಅಂದರೆ ಓಕೆ ಮಾಡ್ಕೊ, ನಿನಗೆ ಅಧಿಕಾರ ಇದೆ. ಆದರೆ ಕೊಂಡ್ಕೊಂಡು ಇಲ್ಲಿ ಬಂದು ಲೂಟಿ ಹೊಡೆದು ಸಂಘನ ಹಾಳು ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಹಂಗಾಗಿ ನೀವು ಸಂಘನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮಾತ್ರ ನೀವು ನಾಯಕರಾಗ್ತೀರಾ. ಇಲ್ಲಾಂದರೆ ಸಂಘದ ಜನಾಂಗದ ದ್ರೋಹಿಗಳಾಗ್ತೀರ. ದ್ರೋಹಿಗಳಾಗಬೇಕಾ ನಾಯಕರಾಗಬೇಕೋ ನೀವೇ ತೀರ್ಮಾನ ಮಾಡಿ. ಮುಂದಿನ ದಿನದಲ್ಲಿ ಅದು ನಿಮಗೆಲ್ಲ ಗೊತ್ತಾಗುತ್ತೆ. ನಾನು ಇಷ್ಟೇ ಹೇಳೋದೀಗ, ಒಕ್ಕಲಿಗರ ಜನಾಂಗ ಎಚ್ಚೆತ್ಕೊಳ್ಳಿ. ನಿಮ್ಗೇನು ಬೇಕೋ ಪ್ರತಿಯೊಂದು ತಾಲೂಕಲ್ಲಿ ನೀವು ಸಂಘದ ಮುಂದೆ ಇಡಿ, ಏನು ಸಮಸ್ಯೆ ಇದೆ ಅಂತ. ಸಂಘ ನಮ್ಮದು ಅಂತ ನೀವು ಭಾವನೆ ನಿಮ್ಮಲ್ಲಿ ಇಟ್ಕೊಳ್ಳಿ. ಅಲ್ಲಲ್ಲೇ ಒಂದೊಂದು ತಾಲೂಕಲ್ಲಿ ಸಂಘಗಳು ಮಾಡಿಕೊಂಡು ಸಂಘದಿಂದ ದೂರ ಹೋಗೋ ಕೆಲಸ ಮಾಡಬೇಡಿ. ಏನೇ ಇದ್ದರೂ ಒಂದು ಒಕ್ಕಲಿಗರ ಸಂಘನ ಒಂದು ಗಟ್ಟಿ ಸಂಸ್ಥೆಯಾಗಿ ಬೆಳೆಸಬೇಕು ಅಂದರೆ ನೀವೆಲ್ಲ ಸೇರಿ ಒಟ್ಟಿಗೆ ಒಕ್ಕಲಿಗರ ಸಂಘದ ಹಾಸ್ಟೆಲ್ಗಳು, ಸ್ಕೂಲ್ಗಳು, ಕಾಲೇಜುಗಳು ಪ್ರತಿಯೊಂದು ತಾಲೂಕಿನಲ್ಲೂ ಇರಬೇಕು. ಕ್ಲಿನಿಕ್ಗಳು, ಆಸ್ಪತ್ರೆಗಳು ಆದಷ್ಟು ಜನಕ್ಕೆ
ನಿಟ್ಟಿನಲ್ಲಿ ಇರಬೇಕು. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇದು ನಮ್ಮ ಉದ್ದೇಶ ಆಗಿರೋದ್ರಿಂದ ದಯಮಾಡಿ ಎಲ್ಲ ಒಕ್ಕಲಿಗರು ಮುಂದಿನ ದಿನದಲ್ಲಿ ಸಹಕರಿಸಿ ನಾವೆಲ್ಲ ಸೇರಿ ಸಂಘನ ಕಟ್ಟಿ ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ ನಾವು ಪಣ ತೊಡೋಣ ಅಂತ ಹೇಳ್ತಾ, ಕೋರ್ಟ್ನಲ್ಲಿ ತೀರ್ಪು ನಮ್ಮ ಪರ ಬರುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಕೋನಪ್ಪ ರೆಡ್ಡಿ ಅವರು ಮತ್ತು ಕೆಂಚಪ್ಪಗೌಡರು ಅವರು ಜನಾಂಗಕ್ಕೆ ಉತ್ತಮ ಕೆಲಸ ಮಾಡ್ತಾರೆ, ಅವ್ರ ಮೇಲೆ ನಂಬಿಕೆ ಇಡಿ, ಒಕ್ಕಲಿಗರನ್ನು ನಂಬಿ ಅಂತ ನಾನು ಈ ಮೂಲಕ ಹೇಳ್ತಾ, ಇದೇ ನಿಟ್ಟಿನಲ್ಲಿ ಇದೇ ಸಮಯದಲ್ಲಿ ಸಿವಿಲ್ ಕೋರ್ಟಲ್ಲಿ ಏನು ಅಪ್ಪಾಜಿಗೌಡರು ಒಂದು ಕೇಸ್ ಹಾಕಿದ್ರು 44 ಎಕರೆ 33 ಗುಂಟೆಗೆ, ಆ ಕೇಸಲ್ಲೂ ಕೋರ್ಟ್ ಫೀ ಕಟ್ಟಿ ಅಂತ ಹೇಳಿದ್ದಾರೆ. ಕೋರ್ಟ್ ಫೀ ಕಟ್ಟಿ 0.5% ಅರ್ಧ ಪರ್ಸೆಂಟ್ ಏನು ವ್ಯಾಲ್ಯೂ ಇದೆಯೋ 44 ಎಕರೆ 33 ಗುಂಟೆಗೆ ಅದ್ರ ಕೋರ್ಟ್ ಫೀ ಕಟ್ಟಿ ಅಂತ ಹೇಳಿದ್ದಾರೆ. ಅದನ್ನು ಕಟ್ಟಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರೆ ಗಟ್ಟಿಯಾಗಿ 44 ಎಕರೆ 33 ಗುಂಟೆ ಉಳಿಯುತ್ತೆ. ಈ ನಿಟ್ಟಿನಲ್ಲಿ ಕೋನಪ್ಪ ರೆಡ್ಡಿ ಆಗಲಿ, ಕೆಂಚಪ್ಪಗೌಡರಾಗಲಿ, ಅಶೋಕ್ ತಮ್ಮಾಜಿ ಆಗಲಿ ಹಾಗೂ ಅವರ ತಂಡ, ನಮ್ಮ ಮಾರೇಗೌಡರಾಗಲಿ, ಹನುಮಂತಯ್ಯ ಆಗಲಿ, ಹನುಮಂತರಾಯಪ್ಪ ಆಗಲಿ, ನಮ್ಮ ನೆಲ್ಲಿಗೆರೆ ಬಾಲು, ಇವ್ರನ್ನ ತುಂಬ ನಾವು ಅಪ್ರಿಸಿಯೇಟ್ ಮಾಡಬೇಕು. ಏಕೆಂದರೆ ನಾಗಮಂಗಲದಿಂದ ಗೆದ್ದು ಬಂದಿರೋ ಇವರು ತುಂಬ ಜನಾಂಗದ ಬಗ್ಗೆ ಅಭಿಮಾನ ಇಟ್ಕೊಂಡಿರೋ ವ್ಯಕ್ತಿ. ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಪಕ್ಷ ಅಂತಿರ್ತಾರೆ, ಈ ಮನುಷ್ಯ ಜಾತಿ ನನ್ನ ಜಾತಿ ಉಳಿಸ್ಬೇಕು, ನನ್ನ ಸಂಘ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅನ್ಯಾಯದ ವಿರುದ್ಧ ದನಿ ಎತ್ತೋದ್ರಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಹಂಗಾಗಿ ನೆಲ್ಲಿಗೆರೆ ಬಾಲು ಆಗಲಿ, ನಮ್ಮ ಸುರೇಶ್ ಅವರಾಗಲಿ, ಇವರೆಲ್ಲ ಬಿಡಿ ತುಂಬ ಗೌರವಾನ್ವಿತ ಜನಗಳು, ಮೊದಲಿಂದ ಅಂಥ ಕುಟುಂಬದಿಂದ ಬಂದಿರೋರು. ಅವರಾಗಲಿ, ನಮ್ಮ ಯಾರು ಡಾಕ್ಟರ್ ನಾರಾಯಣ ಸ್ವಾಮಿ ಅವರಾಗಲಿ, ಇನ್ನೊಂದು ಜನ ತುಂಬ ಹಿರಿಯರು, ರಾಜಶೇಖರ್ ಗೌಡರು, ಈ ಟೈಮಲ್ಲಿ ನನಗೆ ನೆನಪು ಬರ್ತಿಲ್ಲ. ಹಂಗಾಗಿ ಇವರೆಲ್ಲ ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ. ಇವ್ರಿಗೆಲ್ಲ ಒಂದು ಬದ್ಧತೆ ಇದೆ, ಸಂಘನ ಉಳಿಸಿ ಬೆಳೆಸಬೇಕು ಅನ್ನೋದು. ಹಂಗಾಗಿ ಈ ತಂಡ ಅಧಿಕಾರಕ್ಕೆ ಬಂದು ಸಂಘದ ಯಶಸ್ಸಿಗೆ ಕಾರಣ ಆಗಲಿ ಅಂತ ಈ ಮೂಲಕ ನಾನು ಆಶಿಸ್ತಾ, ಸಂಘಕ್ಕೆ ಒಳ್ಳೆಯದಾಗಲಿ, ಜನಾಂಗದ ಏಳಿಗೆ ಆಗಲಿ ಅಂತ ನನ್ನ ಮಾತು ಮುಗಿಸ್ತಿದ್ದೀನಿ. ನಮಸ್ತೆ.